ಮಳೆಗೆ ಕಾಮೆ ಬಿಟ್ಟು ಮೂಡುತ್ತಂತೆ. ಸೊ ಹಾಗೆ ಒಳ್ಳೆ ಮನಸ್ಸಿಗೆ, ಆ ಮನಸ್ಸಿನೊಳಗೆ ಮಾತಿಗೆ ಒಳ್ಳೆ ಬಾಂಧವ್ಯ ಮೂಡಲಿ ಅಂತ ಇವತ್ತಿನ ಸಂಚಿಕೆ ಸ್ಟಾರ್ಟ್ ಮಾಡೋಣ. ಇವತ್ತು interaction and interaction time. And was very interesting session ಕೂಡ. But ಇವತ್ತಿನ ಸಂಚಿಕೆ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ನಮ್ಮ ಹುಡುಗರು ಇನ್ವೈಟ್ ಮಾಡೋಣ. Let's invite them. First of all, welcome to Parambara. So, ಇವತ್ತುವರೆಗೂ ನಿಮ್ಮ ಜರ್ನಿ ಹೇಗಿತ್ತು? ಮಂದಿರ ಸೂಪರ್. ಚೆನ್ನಾಗಿತ್ತಾ? ಮೆಮೊರೇಬಲ್ ಆಗಿತ್ತಾ? ಹೌದಾ? ಓಕೆ. ಪ್ರಕಾಶ್? ಚೆನ್ನಾಗಿತ್ತು. ಓಕೆ. ಅಂಡ್ ಪ್ರಶಾಂತ್? ಕರ್ಬೇಡ ಅವನಿಗೂ ಕೇಳೋಣ 4 days ಜರ್ನಿ ಹೇಗಿತ್ತು ಅಂತ. ಲೆಟ್ಸ್ ಇನ್ವೈಟ್ ಸವಿತಾ. ಹೇಗಿದ್ದೀರಾ ಇವತ್ತು? ಇವತ್ತು ಹುಡುಗರ ಜೊತೆ ತುಂಬಾ ಇಂಟ್ರಾಕ್ಟ್ ಆಯ್ತಾ? ನೀವು ಆರಾಮಾಗಿ ಮಾತಾಡ್ಬೋದು ಹುಡುಗರ ಜೊತೆ. ಏನಾದ್ರು ಡೌಟ್ಸ್ ಇದ್ರೆ ಅದು ಶೇರ್ ಮಾಡ್ಕೋಬಹುದು. ಓಕೆ, ಕ್ಲಿಯರ್ ಮಾಡ್ಕೋಬಹುದು ಫಸ್ಟ್ ಆಫ್ ಆಲ್. ಸೊ ಇವತ್ತು ಲಾಟ್ಸ್ ಆಫ್ ಇಂಟರಾಕ್ಷನ್ ಟೈಮ್ ನಮ್ಮ ಶೋ ಅಲ್ಲಿ. ನೀವು ಸವಿತನ್ ಜೊತೆ ಇವತ್ತವರೆಗೂ ನಮ್ಮ ಸ್ಟುಡಿಯೋದಲ್ಲಿ ಮಾತಾಡ್ತಾ ಇದ್ರಿ. ಈಗ ಆಚೆ ಕಡೆ ಹೋಗಿ ಮಾತಾಡ್ಬೋದು, ಆರಾಮಾಗಿ ಮಾತಾಡ್ಬೋದು. ಬಟ್ ಕ್ಯಾಮ್ರಾ ಡೆಫಿನೆಟ್ ಆಗಿರುತ್ತೆ. ಓಕೆ, ಇವತ್ತು 4ನೇ ದಿವಸ. ಸೊ ಹುಡುಗರು ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿರ್ತೀರಲ್ವಾ? ಸೊ ನನಗೆ ಒಬ್ಬೊಬ್ರ ಬಗ್ಗೆ ಏನಾದ್ರೂ ಒಂಚೂರು ತಿಳಿಸ್ಕೊಡಿ. ಪ್ರಶಾಂತ್ ಅವ್ರ ಬಗ್ಗೆ ಏನಾದ್ರು? ತುಂಬಾ ಸ್ಮೂತ್ ಅನ್ಸುತ್ತೆ, ಟಫ್ ಆಗಿ ಮಾತಾಡಲ್ಲ. ನನಗೆ ಕೋಪ ಇರಲ್ಲ. ಇದೆಂತೆಲ್ಲ ಅನ್ಸೋದಿಲ್ಲ ಅವ್ರ ಜೊತೆ ಮಾತಾಡುವಾಗ. ನನಗೆ ಜಾಸ್ತಿ ಇಮೋಷನಲ್ ಆಗ್ತಾರೆ. ಪ್ರಕಾಶ್ ಅವ್ರ ಬಗ್ಗೆ ನನಗೇನಾದ್ರು? ಚೆನ್ನಾಗಿತ್ತು. ಅವರು ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಸ್ ಹತ್ರ ಹೇಗ್ ಮಾತಾಡ್ತಾರೆ ಹಾಗೆ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಮಾತಾಡಿದ್ರು. ಓಕೆ. ಮಂಜುನಾಥ್ ಅವ್ರ ಬಗ್ಗೆ ನನಗೇನಾದ್ರು ಹೇಳಿ? ಚೆನ್ನಾಗಿ ಮಾತಾಡಿದ್ರು. ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ. ಇಷ್ಟು ದಿವಸದಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಮಂಜುನಾಥ್ ನೋಡಿ? ಪರವಾಗಿಲ್ಲ. ಓಕೆ, ಈಗ ಮುಂದೆ ಡೆಫಿನೆಟ್ ಆಗಿ ನಾನು ಹೇಳಿದಾಗೆ ನಿಮ್ಗೂ ಅವ್ರ ಬಗ್ಗೆ ಒಪಿನಿಯನ್ ಚೇಂಜ್ ಆಗ್ಬೋದು, ಅವ್ರಿಗೂ ನಿಮ್ ಬಗ್ಗೆ ಪ್ರಾಬ್ಲಿ ಒಪಿನಿಯನ್ ಚೇಂಜ್ ಆಗ್ಬೋದು. ಬಟ್ ಈಗ ಸದ್ಯಕ್ಕೆ ಪ್ರೆಸಿಡೆಂಟ್. ಓಕೆ, ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಸಪೋಸ್ ಈಗ ಗಂಡ ಹೆಂಡತಿ ಎಲ್ಲಾದ್ರೂ ಟ್ರಿಪ್ಗೆ ಹೋಗ್ಬೇಕು, ಅಬ್ರಾಡ್ ಹೋಗ್ಬೇಕು, ಫಾರಿನ್ ಹೋಗ್ಬೇಕು ಅಂತ ಒಂಚೂರು ದುಡ್ಡು ಮಡಗಿರ್ತೀರ, ಕಲೆಕ್ಟ್ ಮಾಡ್ಕೊಂಡು ತುಂಬಾ ದಿವಸದಿಂದ. ಓಕೆ, ಬಟ್ ಸಡನ್ ಆಗಿ ಅದೇ ಟೈಮ್ಗೆ ನಿಮ್ಮ ಅಪ್ಪ ಅಮ್ಮ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತಿರ್ತಾರೆ, ದೇವಸ್ಥಾನಕ್ಕೆಲ್ಲ ಸುತ್ತಬೇಕು ಅಂತಿರ್ತಾರೆ. ಆ ಟೈಮಲ್ಲಿ ನೀವು ಪಾಪ ತುಂಬಾ ಕಷ್ಟಪಟ್ಟು ಆ ದುಡ್ಡು ಕಲೆಕ್ಟ್ ಮಾಡಿಟ್ಟಿರ್ತೀರ. ನೀವಿಬ್ರು ಗಂಡ ಹೆಂಡತಿ ಆರಾಮಾಗಿ ರೊಮ್ಯಾಂಟಿಕ್ ಆಗಿ ಹೋಗ್ಬರೋಣ ಅಂತ. ಅದೇ ಟೈಮಲ್ಲಿ ಅಪ್ಪ ಅಮ್ಮಂಗೂ ಅನ್ಸ್ಬೇಕಾ? ಈ ತರ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀರಾ ಮಂಜುನಾಥ್? ನಿಜವಾಗ್ಲೂ ಪಕ್ಕದ ದೇವಸ್ಥಾನಗಳಲ್ಲಿ ಕಳ್ಸ್ಕೊಟ್ರೆ ಆರಾಮ ಆಗ್ಬಿಡ್ತಾರೆ. ಅದೆಂತಲ್ಲ ನಿಮ್ಗೆ ಮತ್ತೆ ತಂದೆ ತಾಯಿ ತೀರ್ಥಯಾತ್ರೆ ಕಳಿಸ್ತೀರ, ಆಮೇಲೆ ನಿಮ್ಗೆ ಹೋದ್ರೆ ಹೋಯ್ತು, ಆಮೇಲೆ ನೋಡ್ಕೊಳ್ಳೋಣ, ಜೀವನ ಪೂರ್ತಿ ಇದೆ. ಓಕೆ ಪ್ರಕಾಶ್? ತಂದೆ ತಾಯಿ ಜೊತೆ ನಾವೊಂದ್ಸರಿ ಹೋಗೋದು. ಸೊ ರೊಮ್ಯಾಂಟಿಕ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಪ್ಲೇಸೇ ಬೇಕು ಅಂತ ಹೇಳಿಲ್ಲ ಅನ್ಕೋತೀನಿ. ಸೊ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಚೆನ್ನಾಗಿದೆ. ರೊಮ್ಯಾಂಟಿಕ್ ಮಾಡೋದಕ್ಕಾಗಲಿ ಸ್ಪೆಂಡ್ ಮಾಡೋದಕ್ಕೆ ಯಾವುದೇ ಪ್ಲೇಸ್ ಆದ್ರೂ ಸುಡಲ್ಲ. ಸೊ ನೀವು ತೀರ್ಥಯಾತ್ರೆಗೆ ಹೋಗ್ತೀರಾ? ಅವ್ರದ್ದೊಂದು ತೀರ್ಥಯಾತ್ರೆ ಕಳಿಸಿ, ನಮ್ದು ಅದರಲ್ಲಿ 50% ಶೇರ್ ಮಾಡ್ಕೊಂಡು ನಮ್ಗೆ ಅದು ಸೂಟಬಲ್ ಆಗೋ ಪ್ಲೇಸ್ ಅಲ್ಲಿ. ಸೊ ನಾವು ನೋಡಕ್ಕೆ ಸೂಟಬಲ್ ಆಗಂತ ಪ್ಲೇಸ್ ಸೆಲೆಕ್ಟ್ ಮಾಡ್ಬೋದು. ಸೊ ಎರಡು ಬ್ಯಾಲೆನ್ಸ್ ಮಾಡ್ಕೋತೀರಾ? ಸ್ವಲ್ಪ ದುಡ್ಡು ಇಟ್ಕೊಂಡು ಅವ್ರಿಗೆ ತೀರ್ಥಯಾತ್ರೆ ಕಳಿಸ್ತೀರಾ, ನೀವೆಲ್ಲಾದ್ರೂ ಹೋಗಿ ಬರ್ತೀರಾ? ಅದರಲ್ಲೇ ತುಂಬಾ ನಿಯರಬಲ್ ಆಗಲ್ಲ ಯಾವ್ದು ಇದೆ. ಬಟ್ ಡಿಸಪಾಯಿಂಟ್ ಆಗಲ್ಲ ಹೆಂಡತಿಗೆ ಕಾಲೇಜ್ ಕರ್ಕೊಂಡು ಹೋಗಿಲ್ಲ ಅಂತ? ನೆಕ್ಸ್ಟ್ ಟೈಮ್ ಇನ್ನೊಂದು ಇದಿರುತ್ತಲ್ಲ ಅಪರ್ಚುನಿಟಿ ಬಂದಾಗ ಹೋಗಿ ಹೋಗ್ತೀವಿ. ಉಳಿದ ದುಡ್ಡಲ್ಲಿ ಅಪ್ಪ ಅಮ್ಮ ಕಳಿಸೋದು, ಮತ್ತೆ ನೆಕ್ಸ್ಟ್ ಸಾಲ ಮಾಡಿ ನಾವು ಅಂದ್ರೆ ಆ ದುಡ್ಡಲ್ಲಿ ಅವ್ರು ಕಳಿಸ್ಕೊಡೋದು. ನಾವು ಪಾಪ ಅವರಿಗೂ ನಿರಾಶೆ ಮಾಡಬೇಕಾಗಿರ್ತಲ್ಲ. ಆಮೇಲೆ ನೀವೇನ್ ಮಾಡ್ತೀರಾ? ಇವ್ರು ಹೋಗ್ತಾ ಇದ್ದೇವೆ ನಾವು ಎಲ್ಲಿಗೆ? ಎಲ್ಲಿಗೋ ಫಾರಿನ್ ಅಬ್ರಾಡ್ ಅಥವಾ ಬೇರೆ ಕಡೆ ಅಂತಾರಲ್ಲ, ಆ ದುಡ್ಡಲ್ಲಿ ಅವ್ರು ಹೋಗ್ತಾರೆ. ನೆಕ್ಸ್ಟ್ ಮತ್ತೆ ಎಲ್ಲಿ ಇಸ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಯಾಲರಿ ಕೊಡ್ಬೇಕು. ನೀವು ಸಾಲ ಮಾಡ್ಕೊಂಡು ಹೋಗ್ತೀರಾ ಅಂತ? ಹೋಗ್ಬೋದು ಅದರಲ್ಲಿ.
ನಿಮ್ಗೇನ್ ಅನ್ಸುತ್ತೆ ದುಡ್ಡು ಕಷ್ಟಪಟ್ಟು ಮಡಗಿರ್ತೀರಾ ಉಳ್ಸ್ಕೊಂಡು ಸೇವ್ ಮಾಡ್ಕೊಂಡಿರ್ತೀರಾ ಆ ದುಡ್ಡಲ್ಲಿ ಅಪ್ಪ ಅಮ್ಮ ತೀರ್ಥಯಾತ್ರೆ ಕಳ್ಸಿದ್ರೆ ಬೇಜಾರಾಗಲ್ವಾ? ಸ್ವಲ್ಪ ಎಲ್ಲ ಬೇಜಾರಾಗ್ಬೋದು, ಆದ್ರೂ ನಮ್ಗೆ ಅವಕಾಶ ಇದೆಯಲ್ಲ. ಅವ್ರು ಯಾವಾಗ್ಲೂ ಏನ ಆಸೆನ ನಮ್ಮ ಹತ್ರ ಹೇಳ್ಕೊಳಲ್ಲ. ಅವ್ರಿಗೆ ಸಾಧ್ಯ ಆಗಲ್ಲ ಅಂತ ನಮ್ಮ ಹತ್ರ ಕೇಳುದಲ್ವಾ, ನಾವು ಕೊಡ್ಲೇಬೇಕಾಗುತ್ತೆ. ವಾಟ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಫೈನ್. ಸೆಕೆಂಡ್ ಕ್ವೆಶ್ಚನ್ ಏನಂದ್ರೆ, ಈಗ ನಿಮ್ದು ಏನಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ, ಏನಾದ್ರೂ ಇರ್ಬೋದು. ಓಕೆ, ಈ ಬ್ಯಾಡ್ ಹ್ಯಾಬಿಟ್ ಮದ್ವೆ ಮುಂದೆ ಯಾರು ಹೇಳ್ಕೊಡಲ್ಲ. ಓಕೆ, ಮದ್ವೆ ಆದ್ಮೇಲೆ ಈ ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಗೊತ್ತಾಗುತ್ತೆ, ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಏನಾದ್ರು ಬ್ಯಾಡ್ ಹ್ಯಾಬಿಟ್ ಇದೆ ಮಾಡ್ತೀರಾ? ನಥಿಂಗ್, ಏನೂ ಇಲ್ಲ. ಈಗಲೇ ಹೇಳ್ಬೇಡ, ಅಪರ್ಚುನಿಟಿ ಇದು. ಏನಾದ್ರು ಡ್ರಿಂಕಿಂಗ್ ನಥಿಂಗ್ ಏನೂ ಇಲ್ವಾ? ಓಕೆ, ಸಪೋಸ್ ಏನಾದ್ರು ಇತ್ತು, ನಾಳೆ ಮುಂದೆ ಹೋಗಿ ಡೆವಲಪ್ ಆಯ್ತು, ಆವಾಗ ಇಲ್ಲ ಮಾತ್ರ ಯಾವ್ದು ತರ ಹ್ಯಾಬಿಟ್ಸ್ ಸೇಫ್ ಆಗಿದ್ದೀರಾ? ಹೆಂಡತಿಗೆ ಏನು ಗೊತ್ತಾಗಲ್ಲ, ಯಾಕಂದ್ರೆ ಏನೂ ಇಲ್ಲ. ಏನೂ ಇಲ್ಲ. ಓಕೆ ಪ್ರಕಾಶ್, ಯಾವುದೇ ರೀತಿ ಹ್ಯಾಬಿಟ್ ಇಲ್ಲ. ಅವತ್ತೂ ಇಲ್ಲ, ಇವತ್ತವರೆಗೂ ಇಲ್ಲ, ಇವತ್ತವರೆಗೂ ಇಲ್ಲ, ಮುಂದೆ ಮುಂದೆ ಯಾಕಂದ್ರೆ ಇನ್ನ ಹ್ಯಾಬಿಟ್ ಆಗಿರೋಲ್ಲ, ಹಾಗೆ ಆದ್ರೂ ಇಲ್ಲ. ಅಮ್ಮ ಮನೆ ನೋಡ್ತಾರೆ, ಅದಕ್ಕೆ ನೋಡಿ ಪರವಾಗಿಲ್ಲ, ಯಾರು ನೋಡಿದ್ರು ಪರವಾಗಿಲ್ಲ. ನಾನು ಹ್ಯಾಬಿಟ್ ಡ್ರಿಂಕರ್ ಇದೆ ಆಕ್ಚುಲಿ ಆ ಸ್ಮೆಲ್ ಕಂತ ಪ್ರಶಾಂತ್ ಇಲ್ಲ ನಾವು ಕರೆ ಪ್ರಶಾಂತ್ ಹೇಳಿ ಪ್ರಶಾಂತ್ ಇಲ್ಲ 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 ಆ ತರ ಇದೆ. ಈಗಲೇ ಹೇಳಕ್ ರೆಡಿ ಇಲ್ಲ, ಮದ್ವೆ ಆದ್ಮೇಲೆ ಗೊತ್ತಾದ್ರೆ ಹೇಗೆ ಏನ್ ಕತೆ ಯೋಚನೆ ಮಾಡಿ. ಓಕೆ, ಹಸ್ಬೆಂಡ್ ಏನಾದ್ರು ಬ್ಯಾಡ್ ಆಗ್ಬಿಟ್ಟಿದ್ರೆ ಮದ್ವೆ ಆದ್ಮೇಲೆ ಗೊತ್ತಾದ್ರೆ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಅವ್ರು ಏನೇ ಇದ್ರು ಹೊರಗೆ ಇಟ್ಕೊಳ್ಳಿ, ಮನೆಗೆ ತಗೊಂಡ್ಬರ್ಬೋದು. ಹೇಳ್ತೇನೆ ಮ್ಯಾಮ್, ಮಾಡ್ಬಾರ್ದು ಅಂತೇಳಿ. ಇವಾಗ ಫ್ರೆಂಡ್ಸ್ ಜೊತೆ ಸೇರಿದಾಗ ಈಗ ಅದೆಲ್ಲ ಫ್ಯಾಷನ್ ಆಗ್ಬಿಟ್ಟಿದಲ್ಲ. ಈಗ ಲಕ್ಕಿ ಇಲ್ಲ, ನನ್ಗೆ ಗೊತ್ತಾಗ್ಬಾರ್ದು, ನೀವ್ ಗೊತ್ತಾಗ್ಬಾರ್ದು, ನನ್ಗೆ ಗೊತ್ತಾಗ್ಬಾರ್ದು. ನಂಗೆ ಗೊತ್ತಾಗುವಾಗ ಅವ್ರು ಮಾಡ್ಬಾರ್ದು. ನಂಗೆ ಗೊತ್ತಾದ್ರೆ ನಾನು ಮತ್ತೆ ಕಂಡೀಷನ್ ಆಗ್ಬೇಕಾಗುತ್ತೆ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ನೀವ್ ಗೊತ್ತಾಗ್ದೆ ಮಾಡಿದ್ರೆ ಪರವಾಗಿಲ್ವಾ? ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು. Amazing. Yes, definitely in the 21st century, definitely. Okay, my last question. House management, money manage ಮಾಡೋದು ತುಂಬಾ ಕಷ್ಟ. ಓಕೆ, ಮಧ್ಯ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರೂ ಒಂದು ತೊಂದರೆ ಆಗ್ಬಿಡುತ್ತೆ. ಓಕೆ, ಇಬ್ಬರಿಗೂ ಆಗಿರುತ್ತೆ, ನಿಮ್ಮಿಂದ ಸ್ವಲ್ಪ ಅವರಿಂದ ಸ್ವಲ್ಪ. ಬಟ್ ಯಾರನ್ನ ಬ್ಲೇಮ್ ಮಾಡ್ತೀರಾ? ಇಲ್ಲ ಬ್ಲೇಮ್ ನಿಂತಾನೆ ನೀವು ತಗೋತೀರಾ? ಐ ಯು ಸೋ ಓಪನ್ ಟು ದಟ್. ನನ್ಗೆ ಅದು ಹೇಳಿ ಮಂಜುನಾಥ್. ಮೇಡಮ್, ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ತಾಯಿ 7 ವರ್ಷದಿಂದ ಫುಲ್ ಮನೆ ಮ್ಯಾನೇಜ್ಮೆಂಟ್ ನಾನು ವಹಿಸ್ಬಿಟ್ಟು ಮತ್ತೆ ಆದ್ಮೇಲೆ ನಾನೇ ಮ್ಯಾನೇಜ್ ಮಾಡ್ಬೇಕಲ್ಲ ಪ್ರತಿಯೊಂದು. ನೀವು ನಿಮ್ಮ ಹೆಂಡತಿ ಮ್ಯಾನೇಜ್ ಮಾಡ್ಬೇಕಲ್ವಾ? ನೀವು ನಿಮ್ಮ ಹೆಂಡತಿ ಮಾಡುವಾಗ ಏನಾದ್ರು ಮನೆ ಮ್ಯಾನೇಜ್ಮೆಂಟ್ ಅಲ್ಲಿ ಏನೋ ಒಂದು ತೊಂದರೆ ಆಯ್ತು, ಅವಾಗ ಯಾರು ಬ್ಲೇಮ್ ಮಾಡ್ತೀರಾ? ಯಾರು ತಪ್ಪು ಅಂತ ಹೇಳ್ತೀರಾ? ಆಕ್ಚುಲಿ ಇಬ್ರದ್ದು ತಪ್ಪು ಇರುತ್ತಂತ, ಬಟ್ ತಪ್ಪು ಯಾರ್ದು ಅಂತ ಹೇಳ್ತೀರಾ? ನಿಮ್ದೆ. ಇವಾಗ್ಲೂ ಈಗ ಸಾಲ್ವ್ ಮಾಡ್ಬೇಕಾದ್ರೆ ಹಾಗಾದ್ರೆ ನನ್ನ ಮೇಲೆ ತಪ್ಪು ಅವ್ರಿಗೆ ಬೈಯೋದಾಗ್ಲಿ ಅಥವಾ ಇನ್ನೊಂದು ಮಾಡೋದಾಗ್ಲಿ ಏನ್ ಮಾಡೋದು? ಮಹಾನ್ ವ್ಯಕ್ತಿ. ಓಕೆ ಪ್ರಕಾಶ್, ಫಸ್ಟ್ ಏನಾಗಿದೆ ಅಂತ ಫಸ್ಟ್ ಡಿಸ್ಕಸ್ ಮಾಡಿ, ಫಸ್ಟ್ ಕೂತು ಡಿಸ್ಕಸ್ ಮಾಡಿ ಯಾರು ತಪ್ಪು ಯಾರು ಅಂತ. ಸೊ ಯಾರು ತಪ್ಪು ಯಾರು ಸರಿ ಈ ಮಧ್ಯೆ ಡಿಸ್ಕಷನ್ ತುಂಬಾ ಜಾಸ್ತಿ ಆಗಿತ್ತಲ್ಲ? ಇರ್ಲೇಬೇಕು. ಈ ಡಿಸ್ಕಷನ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏನೇ ಆಗ್ಬರ್ಲಿ ಗೌರ್ಮೆಂಟ್ ತಗೋಬೋದು ಅಥವಾ ಏನಾಗಿ ಫಸ್ಟ್ ಡಿಸ್ಕಷನ್ ಮಾಡಿದ್ರೆ ಫೀಲಿಂಗ್ಸ್ ಏನಿದೆ ಅಂತ ಗೊತ್ತಾಗುತ್ತೆ, ನಮ್ಮ ಅಂತ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಆಗ ಏನು ಮಾಡೋಕ್ಕಾಗಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡ್ಬೋದು. ತಪ್ಪು ಯಾರು ಸೊ ನಾವೇ ಸಮಾಜಿಸ್ಕೊಳ್ಳಿ. ವೆರಿ ಓಕೆ. ಪ್ರಶಾಂತ್, ಯಾರು ಎಷ್ಟು ಪರ್ಸೆಂಟೇಜ್ ತಪ್ಪು ಮಾಡಿರ್ತೀರಲ್ಲ ಪರ್ಸೆಂಟೇಜ್ ಹಾಕ್ತೀರಾ ನೀವು? ನೋಡಿ, ನಾನು 10% ಮಾಡಿದೀನಿ, ನೀವು 90% ಮಾಡಿದೀನಿ. ಹೇಗೆ ಗೊತ್ತಾಗುತ್ತೆ? ಅಂದ್ರೆ ನೆಕ್ಸ್ಟ್ ಟೈಮ್ ಸುಧಾರಿಸ್ಕೊಳ್ಳೋಮ್ಮ ಅಂತ ಹೇಳ್ತೀನಿ. ಓಕೆ, ಮನೆಯಲ್ಲಿ ಏನಾದ್ರು ಮನೆ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಯ್ತು, ಅವ್ರು ನಿಮ್ಮನ್ನ ಬ್ಲೇಮ್ ಮಾಡಿದ್ರು, ಏನ್ ಮಾಡ್ತೀರಾ? ಅಂದ್ರೆ ಅವ್ರಿಗೆ ಜಾಸ್ತಿ ತಪ್ಪಿದ್ರೆ ಕನ್ವಿನ್ಸ್ ಮಾಡಕ್ ಹೋಗ್ತೀನಿ. ಇಲ್ಲ ಅವ್ರು ಎದಂದ್ರೆ ಯಾವಾಗ್ಲೂ ತಪ್ಪು ಒಪ್ಕೊಳ್ಳೋದು. ಒಪ್ಕೊಳ್ಳಿಲ್ಲ ಅಂದ್ರೆ ಜಾಸ್ತಿ ಜಗಳ ಆಗಿದ್ಬಿಡಲ್ಲ. ಆಯ್ತು ಪರವಾಗಿಲ್ಲ, ಯಾರೋ ಒಬ್ರು ಮಾಡಿದೀವಿ, ಮುಂದಕ್ಕೆ ಆಯ್ತು ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಹೌದಾ? ಎನಿವೇಸ್, ಕ್ವೆಶ್ಚನ್ ಆನ್ಸರ್ ನಾವು ಮುಗಿದು ಮುಂದೆ ಈ ಕ್ವೆಶ್ಚನ್
attention, interaction time, all that and all, but after something. ಲೆಫ್ಟಿಕಾ ನಾಯಪಲ್ಲಿಗೆ ಇಷ್ಟ ಇಲ್ಲ. ನಿಮಗೆ ಇಷ್ಟ ಇಲ್ಲ, ನೀವು ಹುಡುಗ ಅಲ್ವಾ? ಹುಡುಗಿಗೆ ಇಷ್ಟ ಅಂದ್ರೆ ಒರಿಜಿನಲ್ ಬ್ಯೂಟಿ ಕೊಟ್ಟಿರ್ಬೇಕಾರೆ ಸುಮ್ಮನೆ ಯಾಕೆ ನಾವು ಮಾಡ್ತಿದ್ದೇವೆ?